ವಿರುದ್ಧ ಷಡ್ಯಂತ್ರಕ್ಕೆ ಯೂಟ್ಯೂಬರ್ಸ್ಗೆ ಫಂಡಿಂಗ್ ಆಗಿದೆ ಅನ್ನುವಂತ ವಿಚಾರ ಆರಂಭದಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಎಲ್ಲರೂ ಕೂಡ ಏಕಾಏಕಿಯಾಗಿ ಒಂದೇ ಅಟ್ ಎ ಟೈಮ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ. ಅದರ ಜೊತೆಯಲ್ಲಿ ಒಂದೇ ವಿಚಾರದ ಬಗ್ಗೆ ಮಾತಾಡ್ತಾರೆ. ಇದೆಲ್ಲವೂ ಕೂಡ ಫಂಡಿಂಗ್ ಅಲ್ವಾ, ಫಂಡಿಂಗ್ ನ ಭಾಗ ಅಲ್ವಾ ಅನ್ನುವಂಥದ್ದನ್ನ ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಪಪ್ರಚಾರದ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹಣದ ಹೊಳೆಯನ್ನೇ ಹರಿಸಲಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಅಪಪ್ರಚಾರದ ವಿಡಿಯೋವನ್ನ ಮಾಡೋದಕ್ಕೆ ಹಣದ ಹೊಳೆ, ಈ ಹಣದ ಹೊಳೆಯನ್ನ ಹರಿಸ್ತಿರೋರು ಯಾರು, ಕೊಡ್ತಾ ಇರೋದು ಯಾರು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ವರದಿ ನಿಮ್ಮ ಮುಂದೆ ಯೂಟ್ಯೂಬರ್ಸ್ಗೆ. ಹಾಗಾದ್ರೆ ಹಣ ಕೊಟ್ರ ಈ ತಿಮರೋಡಿ ಮಟ್ಟಣ್ಣನವರ್ ಯೂಟ್ಯೂಬರ್ಸ್ಗೆ ಬಾಸ್ ಆಗಿದ್ರ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಯೂಟ್ಯೂಬರ್ ಹೇಳಿರುವಂತ ಸ್ಫೋಟಕ ಸತ್ಯ, ಇದು ನಾವು ಹೇಳ್ತಾ ಇರೋದಲ್ಲ, ಖುದ್ದಾಗಿ ಅನುಭವಕ್ಕೆ ಬಂದಂತ ಯೂಟ್ಯೂಬರ್ ಒಬ್ಬ ಹೇಳ್ತಾ ಇರುವಂತ ವಿಚಾರ. ಧರ್ಮಸ್ಥಳ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ, ಯೂಟ್ಯೂಬರ್ ಎಂಡಿ ಸಮೀರ್ಗೂ ಕೂಡ ಫಂಡ್ ಆಗಿದೆ ಅನ್ನುವಂಥದ್ದನ್ನ ಆತ ಹೇಳ್ತಾ ಇದ್ದಾನೆ. ಈ ಎಐ ವಿಡಿಯೋ ಮಾಡಿರೋದು, ಎಐ ವಿಡಿಯೋ ಮಾಡೋದಕ್ಕೆ ಖರ್ಚಾಗಿರೋದು ಲಕ್ಷಾಂತರ ರೂಪಾಯಿ ಬೇಕು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅದೇ ವಿಚಾರಕ್ಕೆ ಪ್ರಶ್ನೆ ಆಯ್ತು, ಅದೇ ವಿಚಾರ ಚರ್ಚೆ ಆಯ್ತು. ಆದ್ರೆ ಅಂತದ್ಯಾವುದು ಕೂಡ ತಗೊಂಡಿಲ್ಲ ಅಂತ ಎಂಡಿ ಸಮೀರ್ ಹೇಳಿದ್ರು ಕೂಡ ಈಗ ಇದೇ ರೀತಿಯಾಗಿ ಆಫರ್ ಬಂದಂತ ಮತ್ತೊಬ್ಬ ಯೂಟ್ಯೂಬರ್ ಅದ್ರ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಎಐ ವಿಡಿಯೋ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಬೇಕು, ಈ ಫಂಡಿಂಗ್ ಮಾಡ್ತಾ ಇದ್ದಿದ್ ಯಾರು ಅನ್ನುವಂತ ಪ್ರಶ್ನೆ. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್. ಎಲ್ಲಿ ಬೇಕಿದ್ರು ನಾನಿದನ್ನ ಹೇಳ್ತೀನಿ, ಯೂಟ್ಯೂಬರ್ ಕ್ರಿಯೇಟರ್ಸ್ ಗಳಿಗೆ ಫಂಡಿಂಗ್ ಆಗಿದೆ, ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡುವಂತೆ ನನಗೂ ಕೂಡ ಆಫರ್ ಬಂದಿತ್ತು. ನನ್ನ ಸ್ನೇಹಿತ ಯುನೈಟೆಡ್ ಮೀಡಿಯಾ ಅಭಿಷೇಕ್ ನನಗೆ ಆಫರ್ ಮಾಡಿದ್ದ ಅಂತ ಯೂಟ್ಯೂಬರ್ ಸುಮಂತ್ ಹೇಳ್ಕೊಂಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಗಳು ಒಂದೊಂದಾಗೆ ಹೊರಗಡೆ ಬರ್ತಾ ಇದೆ. ಯೂಟ್ಯೂಬರ್ಗಳಿಗೂ ಕೂಡ ಸಾಕಷ್ಟು ಫಂಡಿಂಗ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ನಡುವೆ ನನಗೂ ಕೂಡ ಆಫರ್ ಬಂದಿತ್ತು ಅಂತ ಹೇಳಿ ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಸುಮಂತ್ ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಸುಮಂತ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ನಿಮ್ಗೆ ಆಫರ್ ಮಾಡಿದವ್ರು ಯಾರು, ಜೊತೆಗೆ ಯಾವಾಗ ಆಫರ್ ಬಂದಿತ್ತು ಅಂತ? ಸರ್, ನಾನು ಇದೇ ಚಂದನಗೌಡರು ಬಟ್ಟೆ ಅಂಗಡಿ ಓಪನ್ ಇರುತ್ತೆ. ಚಂದನಗೌಡರು ನಂಗೆ 2 ವರ್ಷದಿಂದ ಪರಿಚಯ, ಅಭಿನಿ 2 ವರ್ಷದಿಂದ ಪರಿಚಯ ಐತಿ. ಅಭಿ ಯುನೈಟೆಡ್ ಮೀಡಿಯಾ ಇವಾಗೇನು SITಗೆ ವಿಚಾರಣೆ ಕರೆದಿದ್ರ ಆ ಅಭಿ 5 ತಿಂಗಳ ಹಿಂದೆ ಚಂದನಗೌಡರದ್ದು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಆ ಬಟ್ಟೆ ಅಂಗಡಿಗೆ ನನ್ನ ಇದೇ ಚಂದನಗೌಡರು ಇನ್ವೈಟ್ ಮಾಡಿರ್ತಾರೆ, ಬಾ ನಂದು ಬಟ್ಟೆ ಅಂಗಡಿ ಓಪನ್ ಇದೆ ಅನ್ಬಿಟ್ಟು. ಆ ಬಟ್ಟೆ ಅಂಗಡಿ ಓಪನ್ಗೆ ನಾನು ಹೋಗಿರ್ತೀನಿ, ಅಭಿನುವೆ ಅಲ್ಲಿ ಕ್ಯಾಮ್ರಾಮನ್ ಆಗಿ ಬಂದಿರ್ತಾನೆ. ಅವಾಗ ಕ್ಯಾಮ್ರಲ್ಲಿ ಶೂಟ್ ಎಲ್ಲ ನಡೆಯುತ್ತೆ. ನಡೆದ ನಂತರ ನಾನು ಅಭಿನ ಕರ್ಕೊಂಡು ಹೋಗ್ಬಿಟ್ಟು ನೋಡ್ತೀನಿ, ಅಂದ್ರೆ ಮಾತಾಡ್ತೀವಿ, 1-2 ಅವರ್ ಕೂತ್ಕೊಂಡು ಮಾತಾಡ್ತೀವಿ ಈ ವಿಚಾರದ ಬಗ್ಗೆ. ಯಾಕಂತಂದ್ರೆ ನನಗೂ ಸ್ವಲ್ಪ ಕ್ಲಾರಿಟಿ ಬೇಕಾಗಿರುತ್ತೆ, ನಮಗೂ ಸ್ವಲ್ಪ ಹುಮ್ಮಸ್ಸು, ಏನ್ ಹಿಂಗ್ ವೈರಲ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಕೇಳ್ತೀನಿ ಅಭಿನ, ಏನ್ ಬ್ರೋ ಹಿಂಗ್ ವೈರಲ್ ಆಗೋಯ್ತಲ್ಲ ಸಮೀರ್ನ ವಿಡಿಯೋ, ಫ್ರೆಶ್ ವಿಡಿಯೋ ಬಿಟ್ಟಿದ್ದ. ಅವಾಗ ಫ್ರೆಶ್ ವಿಡಿಯೋ ಬಿಟ್ಟು 1 ತಿಂಗಳ ನಂತರನೇ ಏನ್ ಹಿಂಗ್ ವೈರಲ್ ಆಗೋಯ್ತಲ್ಲ ಅಂತ ನಾನು ಕೇಳ್ತೀನಿ. ಅವಾಗ ಇದೇ ಅಭಿ ಹೇಳಿದಾನೆ, ಇದು ವೈರಲ್ ಆಗಿದ್ದಲ್ಲ, ವೈರಲ್ ಮಾಡಿಸಿದ್ದು. ನೀನ್ ವೈರಲ್ ಆಗಿದ್ದು ಮಾತ್ರ ನೋಡಿದ್ಯಾ, ಅದರಿಂದ ಯಾವ್ದಾವ್ದು ಕೆಲಸ ನಡೀತು ಅಂತ ನೀನ್ ನೋಡ್ಲಿಲ್ಲ ಅಂತ ಇದೇ ಅಭಿ ನನ್ಗೆ ಹೇಳಿದಾನೆ. ನಾನು ಹೌದಾ, ಯಾವ ರೀತಿ ಕೆಲಸ ನಡೀತು ಅಂತ ನಮ್ಗೊಂದು ಕುತೂಹಲ ಕೇಳಕ್ಕೆ ನಾನು ಕೇಳ್ತೀನಿ. ಅವಾಗ ಇದೇ ಅಭಿ ಹೇಳಿದಾನೆ, 300-400 ಟ್ರೋಲ್ ಪೇಜ್ ಕೆಲಸ ಮಾಡಿದೆ, ಇದರಿಂದ 50-60 ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಹೇಳ್ದ. ಹೌದಾ, ಇದಕ್ಕೆಲ್ಲ ಫಂಡಿಂಗ್ ಬೇಕಲ್ಲ, ಯಾರು ಸುಮ್ನೆ ಮಾಡಲ್ಲ, ಇದಕ್ಕೆಲ್ಲ ಫಂಡಿಂಗ್ ಎಲ್ಲ ಬರುತ್ತೆ ಅಂತಂದ್ರೆ ಅವನೇ ಹೇಳಿದ್ದಾನೆ, ನಮ್ ಬಾಸ್ ಗಿರೀಶ್ ಮಠನ್ ಅನ್ನೋರು ಮತ್ತೆ ಮಹೇಶ್ ತಿಮ್ರೋಡಿ ಅವರು ಇವರೇ ಫಂಡ್ ಮಾಡೋದು ಅಂತ ಹೇಳಿದ್ದಾನೆ. ಆಮೇಲೆ ನನಗೂ ಆಫರ್ ಮಾಡ್ತಾನೆ, ಬಾ ನೀನು ವಿಡಿಯೋ ಮಾಡು, ನಿನ್ಗೂ ಏನು ಮತ್ತೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಮತ್ತೆ ಉಳ್ಕೊಳ್ಳೋಕ್ ವ್ಯವಸ್ಥೆ ಆಗಿರ್ಬೋದು, ನಿನ್ಗೆ ಫೈನಾನ್ಷಿಯಲಿ ಏನಿದೆ ಅದನ್ನ ನಾವು ನೋಡ್ಕೋತೀವಿ, ನೀನು ಬಂದು ವಿಡಿಯೋ ಮಾಡು. ನಾನು ಧರ್ಮಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ, ಇನ್ವೆಸ್ಟಿಗೇಷನ್ ನಾನು ಏನ್ ಕೊಡ್ತೀನಿ ಅದನ್ನ ನೀನು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ಅವನೇ ಹೇಳಿದ್ದಾನೆ. ನೀವ್ ಯಾಕೆ ಹೋಗ್ಲಿಲ್ಲ? ಸರ್, ನಾನು ಅವಾಗ ಕಾಲೇಜ್ ಟೈಮು, ನಂದು ಎಕ್ಸಾಮ್ ಟೈಮ್ ಬೇರೆ, ಮತ್ತೆ ಈ ವಿಚಾರದ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ನನಗನ್ಸಿದ್ದು ಈ ವಿಚಾರದಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಅಂದ್ರೆ ದೊಡ್ಡವರು ಇನ್ವಾಲ್ವ್ ಆಗಿದ್ದಾರೆ. ನಾಳೆ ದಿನ ನಮ್ಮ ಬುಡುಗ್ ಬಂದ್ರೆ ನಾವೇನ್ ಮಾಡೋಣ? ಈ ವಿಚಾರದ ಬಗ್ಗೆ ನನ್ನ ಕಂಪ್ಲೀಟ್ ನನ್ನ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಬೇಕು. ಯಾಕೆ ಅಂತಂದ್ರೆ ಸರ್, ನಮ್ದೆಲ್ಲ ಹುಮ್ಮಸ್ಸು ಅಂತ ಹೋಗಿ ಮಾಡ್ಬಿಡ್ತೀವಿ, ನಾಳೆ ದಿವಸ ಬುಡುಗ್ ಬಂದ್ರೆ ಯಾರು ಬರಲ್ಲ. ಅದಕ್ಕೋಸ್ಕರನೇ ನಾನು ಹೋಗಿಲ್ಲ. ನಾನು ಅದಾದ್ಮೇಲೆ ಸೌಜನ್ಯ ಕೇಸ್ತು ಸ್ವಲ್ಪ 1-1.5 ಸಾವಿರ ಪುಟ ಓದಿದ್ದೀನಿ ನಾನು ಇದುವರೆಗೂ, 1-1.5 ತಿಂಗಳಿಂದ 2 ತಿಂಗಳಿಂದ.
ಅದಾದ್ಮೇಲೆ ತರಿಸ್ಕೊಂಡು ನಾನು ಓದಿದ್ಮೇಲೆ ಏನಾಗಿದೆ ಅಂತ ಗೊತ್ತಾಗಿತ್ತು. ಇದು ಎಲ್ಲ ನಂದು ಅದಕ್ಕೋಸ್ಕರ ಕಾಲೇಜ್ ಟೈಮ್ ಬೇರೆ, ಎಕ್ಸಾಮ್ ಟೈಮ್ ಬೇರೆ, ಆಮೇಲೆ ಯೂಟ್ಯೂಬರ್ ಯಾವಾಗ ಬೇಕಾದ್ರೂ ಆಗ್ಬೋದು ಅಂತ ಅನ್ಬಿಟ್ಟು ನಾನ್ ಮಾಡಿದ್ದು. ಇದೇ ಅಭಿ ನನಗೆ ಆಫರ್ ಮಾಡಿದ್ದು. ಜೊತೆಗೆ ಅವರೆಲ್ಲ ವಿಡಿಯೋ ಮಾಡ್ತಾ ಇರೋದು ನೋಡಿದ್ರೆ ಅವ್ರು ಫಂಡಿಂಗ್ ಆಗಿದೆ ಅನ್ಸುತ್ತಾ? ಅವನೇ ಹೇಳಿದನಲ್ಲ ಸರ್, ನಮಗೆಲ್ಲ ಫಂಡಿಂಗ್ ಗಿರೀಶ್ ಮಠಣ್ಣ ಅವ್ರು, ಮಹೇಶ್ ತಿಮ್ರೋಡಿ ಅವ್ರ ಬಾಸ್ ಅಂತೆ, ಅವರೇ ಮಾಡಿರೋದಂತೆ. ನೀನು ಉಳ್ಕೊಳಕ್ ವ್ಯವಸ್ಥೆ ಮಾಡ್ತೀವಿ ಅಂತ ನನ್ಗೆ ಹೇಳಿದ್ದಾರೆ. ನೀನ್ ಮಹೇಶ್ ತಿಮ್ರೋಡಿ ಅವ್ರ ಮನೆ, ನಾನು ಕೇಳ್ತೀನಿ ಎಲ್ಲಿ ಉಳ್ಕೊಳ್ಳೋದು, ಏನ್ ಮಾಡೋದು ಅಂತ. ಮಹೇಶ್ ತಿಮ್ರೋಡಿ ಅವ್ರ ಮನೆಯಲ್ಲಿ ಉಳ್ಕೋಬಹುದು, ನಿನ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ರೂಮ್ ಕೊಡಿಸ್ತೀವಿ ಅಂತ ಅವ್ರು ಹೇಳಿದ್ರು. ಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಯೂಟ್ಯೂಬರ್ಸ್ಗೆ ಫಂಡಿಂಗ್ ಆಗಿದೆ ಅನ್ನುವಂತ ವಿಚಾರ ಆರಂಭದಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಎಲ್ಲರೂ ಕೂಡ ಏಕಾಏಕಿಯಾಗಿ ಒಂದೇ ಅಟ್ ಎ ಟೈಮ್ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾರೆ, ಅದರ ಜೊತೆಯಲ್ಲಿ ಒಂದೇ ವಿಚಾರದ ಬಗ್ಗೆ ಮಾತಾಡ್ತಾರೆ. ಇದೆಲ್ಲವೂ ಕೂಡ ಫಂಡಿಂಗ್ ಅಲ್ವಾ, ಫಂಡಿಂಗ್ ನ ಭಾಗ ಅಲ್ವಾ ಅನ್ನುವಂಥದ್ದನ್ನ ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಪಪ್ರಚಾರದ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹಣದ ಹೊಳೆಯನ್ನೇ ಹರಿಸಲಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಅಪಪ್ರಚಾರದ ವಿಡಿಯೋವನ್ನ ಮಾಡೋದಕ್ಕೆ ಹಣದ ಹೊಳೆ, ಈ ಹಣದ ಹೊಳೆಯನ್ನ ಹರಿಸ್ತಿರೋರು ಯಾರು, ಕೊಡ್ತಾ ಇರೋದು ಯಾರು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ವರದಿ ನಿಮ್ಮ ಮುಂದೆ. ಯೂಟ್ಯೂಬರ್ಸ್ಗೆ ಹಾಗಾದ್ರೆ ಹಣ ಕೊಟ್ರ ಈ ತಿಮರೋಡಿ ಮಟ್ಟಣ್ಣನವರ್ ಯೂಟ್ಯೂಬರ್ಸ್ಗೆ ಬಾಸ್ ಆಗಿದ್ರ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಯೂಟ್ಯೂಬರ್ ಹೇಳಿರುವಂತ ಸ್ಫೋಟಕ ಸತ್ಯ, ಇದು ನಾವು ಹೇಳ್ತಾ ಇರೋದಲ್ಲ, ಖುದ್ದಾಗಿ ಅನುಭವಕ್ಕೆ ಬಂದಂತ ಯೂಟ್ಯೂಬರ್ ಒಬ್ಬ ಹೇಳ್ತಾ ಇರುವಂತ ವಿಚಾರ. ಧರ್ಮಸ್ಥಳ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ, ಯೂಟ್ಯೂಬರ್ ಎಂಡಿ ಸಮೀರ್ಗೂ ಕೂಡ ಫಂಡ್ ಆಗಿದೆ ಅನ್ನುವಂಥದ್ದನ್ನ ಆತ ಹೇಳ್ತಾ ಇದ್ದಾನೆ. ಈ ಎಐ ವಿಡಿಯೋ ಮಾಡಿರೋದು, ಎಐ ವಿಡಿಯೋ ಮಾಡೋದಕ್ಕೆ ಖರ್ಚಾಗಿರೋದು ಲಕ್ಷಾಂತರ ರೂಪಾಯಿ ಬೇಕು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅದೇ ವಿಚಾರಕ್ಕೆ ಪ್ರಶ್ನೆ ಆಯ್ತು, ಅದೇ ವಿಚಾರ ಚರ್ಚೆ ಆಯ್ತು. ಆದ್ರೆ ಅಂತದ್ಯಾವುದು ಕೂಡ ತಗೊಂಡಿಲ್ಲ ಅಂತ ಎಂಡಿ ಸಮೀರ್ ಹೇಳಿದ್ರು ಕೂಡ ಈಗ ಇದೇ ರೀತಿಯಾಗಿ ಆಫರ್ ಬಂದಂತ ಮತ್ತೊಬ್ಬ ಯೂಟ್ಯೂಬರ್ ಅದ್ರ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಎಐ ವಿಡಿಯೋ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಬೇಕು, ಈ ಫಂಡಿಂಗ್ ಮಾಡ್ತಾ ಇದ್ದಿದ್ ಯಾರು ಅನ್ನುವಂತ ಪ್ರಶ್ನೆ. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್. ಎಲ್ಲಿ ಬೇಕಿದ್ರು ನಾನಿದನ್ನ ಹೇಳ್ತೀನಿ, ಯೂಟ್ಯೂಬರ್ ಕ್ರಿಯೇಟರ್ಸ್ ಗಳಿಗೆ ಫಂಡಿಂಗ್ ಆಗಿದೆ, ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡುವಂತೆ ನನಗೂ ಕೂಡ ಆಫರ್ ಬಂದಿತ್ತು. ನನ್ನ ಸ್ನೇಹಿತ ಯುನೈಟೆಡ್ ಮೀಡಿಯಾ ಅಭಿಷೇಕ್ ನನಗೆ ಆಫರ್ ಮಾಡಿದ್ದ ಅಂತ ಯೂಟ್ಯೂಬರ್ ಸುಮಂತ್ ಹೇಳ್ಕೊಂಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಗಳು ಒಂದೊಂದಾಗೆ ಹೊರಗಡೆ ಬರ್ತಾ ಇದೆ. ಯೂಟ್ಯೂಬರ್ಗಳಿಗೂ ಕೂಡ ಸಾಕಷ್ಟು ಫಂಡಿಂಗ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ನಡುವೆ ನನಗೂ ಕೂಡ ಆಫರ್ ಬಂದಿತ್ತು ಅಂತ ಹೇಳಿ ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಸುಮಂತ್ ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಸುಮಂತ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ನಿಮ್ಗೆ ಆಫರ್ ಮಾಡಿದವರು ಯಾರು, ಜೊತೆಗೆ ಯಾವಾಗ ಆಫರ್ ಬಂದಿತ್ತು ಅಂತ? ಸರ್, ನಾನು ಇದೇ ಚಂದನಗೌಡ್ರು ಬಟ್ಟೆ ಅಂಗಡಿ ಓಪನ್ ಇರುತ್ತೆ. ಚಂದನಗೌಡ್ರು ನಂಗೆ 2 ವರ್ಷದಿಂದ ಪರಿಚಯ, ಅಭಿನಿ 2 ವರ್ಷದಿಂದ ಪರಿಚಯ. ಅಭಿ ಯುನೈಟೆಡ್ ಮೀಡಿಯಾ ಇವಾಗೇನು SITಗೆ ವಿಚಾರಣೆ ಕರೆದಿದ್ರ ಆ ಅಭಿ 5 ತಿಂಗಳ ಹಿಂದೆ ಚಂದನಗೌಡ್ರದ್ದು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಆ ಬಟ್ಟೆ ಅಂಗಡಿಗೆ ನನ್ನ ಇದೇ ಚಂದನಗೌಡ್ರು ಇನ್ವೈಟ್ ಮಾಡಿರ್ತಾರೆ, ಬಾ ನಂದು ಬಟ್ಟೆ ಅಂಗಡಿ ಓಪನ್ ಇದೆ ಅನ್ಬಿಟ್ಟು. ಆ ಬಟ್ಟೆ ಅಂಗಡಿ ಓಪನ್ಗೆ ನಾನು ಹೋಗಿರ್ತೀನಿ, ಅಭಿನುವೆ ಅಲ್ಲಿ ಕ್ಯಾಮ್ರಾಮನ್ ಆಗಿ ಬಂದಿರ್ತಾನೆ. ಅವಾಗ ಕ್ಯಾಮ್ರಾ ಶೂಟ್ ಎಲ್ಲ ನಡೆಯುತ್ತೆ. ನಡೆದ ನಂತರ ನಾನು ಅಭಿನ್